ಬೆಳಕಿನಡೆಗೆ ಹೋಗ್ಲಿಕ್ಕೆ ಪ್ರೇರಣೆ. ಬುದ್ಧ ಎಲ್ಲರಿಗೂ, ನಿಮಗೆ ಎಲ್ರಿಗೂ ಕೂಡ, ಹೆಚ್ಚಿನ ಜನರಿಗೆ, ಇಲ್ಲಿ ಬರದೇ ಇರೋ ಬುದ್ಧನ ಬಗ್ಗೆ ಪ್ರೇಮ ಭಿಕ್ಷು ಅಂತ ಒಂದು ಓದುವಾಗ ಒಂದು ಪುಸ್ತಕವೇ ಬಂದಿದ್ದು. ಅದೆಲ್ಲ ಡೀಟೇಲ್ಡ್ ಆಗಿ ಪ್ರಭುಶಂಕರ್ಜಿಯವರು ಬರೆದಿರೋ ಪುಸ್ತಕ ಆಗಿರ್ಬೋದು. ಸ್ವಯಂ ಸ್ವಾಮಿ ಪ್ರಕಾಶಾನಂದ ಸ್ವಾಮೀಜಿಯವರು ಹೋದ ವರ್ಷ ಬಹುಶಃ ಕೊರೋನಾ ಸಮಯದಲ್ಲಿ ಅವರು ಬುದ್ಧ ಬೀರಿದ ಬೆಳಕು ಅಂತಲೇ ನಾನು ಅವರಿಗೆ ಕಳಿಸಿದ್ದೆ. ಅದನ್ನು ಬಹಳ ಚೆನ್ನಾಗಿ ಅವರು ಉಪನ್ಯಾಸ ನೀಡಿದರು. ಇನ್ನೂ ಹಲವಾರು ಬುದ್ಧನ ಬಗ್ಗೆ ಮಾಹಿತಿಗಳಿದೆ. ಸ್ವಯಂ ಸ್ವಾಮಿ ವಿವೇಕಾನಂದರು ಜಗತ್ತಿಗೆ ಬುದ್ಧ ನೀಡಿದ ಸಂದೇಶ ಅಂತ ಉಪನ್ಯಾಸವನ್ನೇ ನೀಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಸತ್ಸಂಗದ ಕುರಿತು ಕೆಲವಾರು ವಿಷಯಗಳನ್ನ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಯಾಕೆ ಈ ಬೆಳಕು ಬೇಗ ಅರಿವಾಗೋದಿಲ್ಲ ಅನ್ನೋದಕ್ಕೆ ಸುಮ್ಮನೆ ಹಾಗೆ ಮೊನ್ನೆ ಯಾವುದೋ ಒಂದು ಭಾವನೆಗಳು, ಈ ದೇಹ ಅನ್ನೋದು ನಾವಲ್ಲ ಅಂತ ಅನ್ನೋದು ಎಲ್ಲ ಮಹಾತ್ಮರು ಎಲ್ಲ ಹೇಳ್ತಿರ್ತಾರೆ. ಎಷ್ಟೊಂದು ಆ ದೇಹದಲ್ಲಿ ಕೊಳಕು, ದೇಹವೆಲ್ಲ ಕೊಳಕು, ಅಲ್ಲಿ ನಾರಾಯಣ ಇದ್ದಾನೆ, ಆದರೂ ಕೂಡ ದೇಹದಲ್ಲಿ ಎಲ್ಲ ಶರೀರದಲ್ಲಿ ಬರೀ ಕೊಳಕು, ಮನದಲ್ಲಿ ಹೊಳುಕು, ದೇಹದಲ್ಲಿ ಕೊಳಕು, ಮನದಲ್ಲಿ ಹೊಳುಕು. ಇಂತಹ ಪರಿಸ್ಥಿತಿಯಲ್ಲಿ ಹೇಗೆ ಸಿಗುತ್ತದೆ ಬೆಳಕು ಅಂತ. ಅದಕ್ಕೆ ದೇಹವನ್ನೇ, ಕೊಳಕಾಗಿರುವ ದೇಹವನ್ನೇ ಶುದ್ಧವಾಗಿಟ್ಕೊಳ್ಳಿಕ್ಕೆ ಬಾಹ್ಯ ಶುದ್ಧಿ, ಮನಸ್ಸಿನಲ್ಲಿರೋ ಹೊಳಕು, ಕಪಟತನ, ಒಳಗಡೆನೆ ಒಂದು ಹೊರಗಡೆನೆ ಇನ್ನೊಂದು, ಈ ಥರದ ಕಪಟತನ ಇರುವಂತಹ ಆ ಹುಳುಕಾಗಿರುವಂತಹ, ದೇವರು ಒಳ್ಳೇದು ಮಾಡ್ತಾನೋ ಇಲ್ವೋ ಇತ್ಯಾದಿ ಸಂಶಯ, ಈ ಥರದ್ದೆಲ್ಲ ಸಂಶಯಗ್ರಸ್ತವಾಗಿರುವಂತಹ ಮನಸ್ಸಿಗೆ ನಮಗೆ ಬೆಳಕು ನೀಡಬೇಕಂದ್ರೆ ಕೇಳಿಗಾರ್ಜಿಯವರು ಹೇಳಿದ ಹಾಗೆ ಸಾಧು ಸಂಘ ಮಾಡ್ತಿರ್ಬೇಕು. ಸಾಧು ಸಂಘದಲ್ಲಿ ದೊರೆಯುವ ಆನಂದ ವೈಕುಂಠದಲ್ಲೂ ಇಲ್ಲ. ಸ್ವತಃ ರಾಮ ಕರೆದಾಗಲು, ರಾಮ ಕರಿತಾನಂತೆ ಕಬೀರರನ್ನ, ಬಾ ಅಂತ, ಬಾ, ರಾಮ ಕರೆದ, ಬಾ ನೀನು ಎಷ್ಟು ಚೆನ್ನಾಗಿ ಹಾಡ್ತೀಯ ನೀನು ಅಂತ. ನಾನು ತಮಾಷೆ ಮಾಡಿದ್ದೆ ಅಲ್ಲಿ, ಯಾರು ಇಷ್ಟು ಚೆನ್ನಾಗಿ ಹಾಡ್ತಿರಲ್ಲ, ಯಾರು ರಾಮ ಕರೆದ್ರು ಹೋಗ್ತೀರಾ ಅಂತ. ಒಬ್ಬರು ಕೈ ಎತ್ತಲಿಲ್ಲ, ಅದಕ್ಕೆ ಇಲ್ಲೂ ಕೇಳೋದಿಲ್ಲ. ಆ ರಾಮ ಕಬೀರ್ ದಾಸರನ್ನ ಕೇಳ್ದಂತ, ಬಾ ವೈಕುಂಠಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಬೇಕಾದಷ್ಟು ಲೇಟ್ ಆಗಲಿ ಸ್ವಾಮೀಜಿ, ವೈಕುಂಠ ಸಮಾರಾಧನೆ ಲೇಟ್ ಆಗೇ ಆಗಲಿ ಅಂತ, ಬರ್ಲಿ ನಾವು ನೋಡ್ತೀವಿ ಅಂತ. ಅದೇ ಧೈರ್ಯ, ಅಂತ ಧೈರ್ಯಗಳೇ ಇರಬೇಕು. ಅಯ್ಯೋ ಹೇಳಿತರ ಯಾಕಿರ್ಬೇಕು, ಬಂದಿದ್ದು ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ. ಆ ರಾಮ ಕರಿತಾನೆ ಕಬೀರದಾಸರನ್ನ, ಬಾ ವೈಕುಂಠದಲ್ಲಿ. ಆ ಮಹಾತ್ಮ ಕಬೀರದಾಸರು ಹೇಳ್ತಾರಂತೆ, ಸಾಧು ಸಂಘದಲ್ಲಿ ದೊರೆವಾನಂದ ವೈಕುಂಠದಲ್ಲಿ ಇಲ್ಲ ಅಂತ. ಹೋಗ ರಾಮನ್ಗೆ ಏನು ಅನ್ಸಿರ್ಬೇಕು, ಹೋಗತ್ತೆ. ಯೋಚನೆ ಮಾಡ್ಬೇಕಲ್ಲ. ಈಗ ರಾಮ ಏನು ಬೇಜಾರು ಮಾಡ್ಕೋತಾನೇನು? ರಾಮ ಮಕ್ಕಳು ಏನಾದ್ರು ಸಾಧನೆಗೆ ಏನಾದ್ರೂ ಎಲ್ಲರೂ ಹೋದ್ರಂದ್ರೆ ತಂದೆ ತಾಯಿಗೆ ಬೇಜಾರಾಗುತ್ತೆ, ಸಂತೋಷ ಆಗುತ್ತೆ. ಅವರೆಲ್ಲರೂ ಸಾಧುಗಳು ಸೇರಿದ್ರೆ ಇನ್ನೇನು ಮಾಡ್ತಾರೆ, ನಂದೇ ಹಾಡು ಹಾಡ್ಬೇಕು ತಾನೆ, ಅವ್ರದ್ದೇನು ಹಾಡಿರುತ್ತೆ, ಅವ್ರದ್ದೇ ಹಾಡು ಹಾಡ್ಕೊಂಡಾದ್ರಂತಂದ್ರೆ ಅವನು ಕೃಪೆ ಮಾಡಲ್ಲ. ಅವ್ರಿಗೆ ಯಾಕೆ ಕೃಪೆ ಮಾಡ್ತಾನೆ, ನಿಮಗೆ ನಮಗೆ ಎಲ್ಲ ಕೃಪೆ ಮಾಡ್ತಾನೆ? ನಾವು ನಿತ್ಯ ಮುಕ್ತನಾದಂಥ ಶುದ್ಧನಾದಂಥ ಪರಮಾತ್ಮನನ್ನು ಸ್ತುತಿ ಮಾಡ್ತಾ ಇರೋದ್ರಿಂದ. ಹಾಗೆ ಈ ಕಬೀರದಾಸರು ಸಾಧು ಸಂಘದ ಬಗ್ಗೆ ಹೇಳ್ತಾರೆ. ಸತ್ಸಂಗ ಮಾಡೋದ್ರಿಂದ ನಮಗೆ ಏನೆಲ್ಲ ಸಿಗುತ್ತೆ, ಏನೆಲ್ಲ, ಅದಕ್ಕೆ ಒಂದು ಈ ಎಲ್ಲ ಸೂಕ್ಷ್ಮತೆಗೆ ನೀವೆಲ್ಲ ಸಾಕಷ್ಟು ವಿಶೇಷವಾಗಿ ರಾಣೆಬೆನ್ನೂರನ್ನ ಹೆಚ್ಚಿನ ಪ್ರತಿನಿತ್ಯ, ಪ್ರತಿ ವಾರ, ಪ್ರತಿ ತಿಂಗಳು, ವರ್ಷಕ್ಕೊಮ್ಮೆ ಅನ್ಕೊಳ್ಳಿ, ಯಾರು ಇದ್ರೆ, ಯಾರು ನಿಕಟವಾಗಿ ಸಂಪರ್ಕ ಇದೆಯೋ ಸ್ವಾಮೀಜಿಯವ್ರ ಜೊತೆ ಮತ್ತು ಇಲ್ಲಿ ಆರಾಧ್ಯ ದೇವತೆ ಶ್ರೀರಾಮಕೃಷ್ಣ ಜೊತೆ, ಅವ್ರಿಗೆ ಅದರ ಮಹಿಮೆ ಬಹಳ ಬಲಿಷ್ಠವಾಗಿ ಅರ್ಥವಾಗುತ್ತೆ ಬೇಗ. ಅದಕ್ಕೆ ರಾಮಕೃಷ್ಣ ಪರಂಪರೆಯಲ್ಲಿ ಒಂದು ರೋಟೀನ್ ಅಂತಿದೆ. ಸ್ವಲ್ಪ ತಮಾಷೆ ಮಾಡಿಬಿಡ್ತೀನಿ, ರೊಟೀನ್ ಅಲ್ಲ, ರೋಟೀನ್ ಅಂತ. ದಿನಚರಿ, ಆತ್ಮದತ್ತ ಪ್ರಯಾಣ, ಬೆಳಕಿನತ್ತ ಪ್ರಯಾಣ. ಇದಕ್ಕೆ ಬೆಳಗ್ಗೆ 4 ಗಂಟೆಗೆ ಹೇಳೋದು, ಹೌದಾ ಸ್ವಾಮೀಜಿ? ಅದೇನೇ ಇದ್ರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ದಿವಸ ಮಾತ್ರ. ಇನ್ನು ಮಿಕ್ಕಿದ ದಿವಸ ಮೋದಿ ನೀನು ಎದ್ದು ಮಾಡು, ನಾವು ಬಿದ್ದು ಮಾಡ್ತೇವೆ ಅಂತ ಇಲ್ಲ, ಹಾಗಾಗೋದಿಲ್ಲ. ಏನೋ ಬೇಕು ಅಂತಂದ್ರೆ, ಏನೋ ಪಡ್ಕೋಬೇಕಂತಂದ್ರೆ ಸ್ವಲ್ಪ ಹಠ ಮಾಡಬೇಕಾಗತ್ತೆ. ಖಂಡಿತವಾಗಿಯೂ ಕೂಡ
ಅದರದೇ ಆದಂಥ ನಾವು ಕೆಲವಾರು ನಿಯಮಗಳನ್ನೇನಾದ್ರು ಪಾಲಿಸ್ಕೊಂಡಿದ್ರೆ ಲೌಕಿಕವಾಗಿ ಏನು ಸಾಧನೆ ಮಾಡ್ತಿರೋ ಅದನ್ನು ಮಾಡಿಕೊಂಡು ಕಿಂಚಿತ್ ಏನಾದ್ರು ಸಾಧನೆ, ಗುರು ಕೊಟ್ಟ ಮಂತ್ರವನ್ನು ಪ್ರೀತಿಯಿಂದ, ಅದು ತುಂಬ ಮುಖ್ಯ, ಬಹಳ ಪ್ರೀತಿಯಿಂದ ಅದನ್ನು ಉಚ್ಚರಿಸೋದು, ಅದನ್ನು ಪಠಣೆ ಮಾಡೋದು, ಯಾವುದೋ ಮೂಲಕ ಆಗಲಿ ಯಾವುದೋ ರೀತಿಯಲ್ಲಾಗಲಿ ನಮಗೆ ಏನೋ ಒಂದು ಬೇಕಾಗಿದೆ ಶಾಂತಿ, ಮೊದಲೇದು ಬೇಕು ಅಂತ. ಬುದ್ಧ ಹೋಗುವಾಗ ನಿಮ್ಗೆ ನೆನಪಿದೆ, ಸುಂದರವಾದ ಹೆಂಡತಿ, ಸುಂದರವಾದ ಮಗು, ಸಣ್ಣ ಮನೆ ಅಲ್ಲ, ಈ ಊರಿನಲ್ಲೂ ಕೂಡ ಅಂಥ ಮನೆ ಇರೋಕ್ಕೆ ಸಾಧ್ಯವೇ ಇಲ್ಲ. ನಮ್ದು ಭಾಳ ದೊಡ್ಡ ಮನಿ ಇತ್ತು, ಅದಕ್ಕೆ ದೊಡ್ಡ ಮನೆ ಕಟ್ಟಿದೀವಿ ಅಂತಿಲ್ಲ, ಅದು ಸಾಧ್ಯವೇ ಇಲ್ಲ. ಅರಮನೆ ಅದು. ಅಂಥ ಅರಮನೆಯಲ್ಲಿ ಹುಟ್ಟದಂತ ಒಂದೇ ಒಂದು ನೋವು ಕೂಡ ಗೊತ್ತಾಗದೆ ಅಂತ, ನನಗೆಲ್ಲ ವಯಸ್ಸಾಗಿದೆ ಅಂತ ಈಗೆಲ್ಲ ಹೆರಡ್ರೆ ಇದ್ದಿದ್ದು ಆ ಶುದ್ಧೋಧನ ಕಾಲದಲ್ಲಿ ಇತ್ತು. ಅದನ್ನೆಲ್ಲ ಹಚ್ಕೊಂಡು ನಮ್ಗೆ ವಯಸ್ಸೇ ಆಗಿಲ್ಲ ಅಂತ ಬಿಂಬಿಸ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡಿದ್ನಂತೆ. ಅಂಥದ್ದೆಲ್ಲ ಸುಖ, ಸಮೃದ್ಧಿ, ಎಲ್ಲವೂ ಕೂಡ ಇದೆ ಅವನಿಗೆ, ಆಳು ಕಾಳು ಎಲ್ಲವೂ ಇದೆ. ಆದರೂ ಕೂಡ ಅವನಿಗೆ ಬಿಟ್ಟು ಹೋಗ್ಬೇಕು ಅಂತ ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅಂತ ಪರಿಕಲ್ಪನೆ ಬರಬೇಕಾದ್ರೆ ಮತ್ತೆ 1 ತಿಂಗಳು 2 ತಿಂಗಳು ಹೋಗೋದಲ್ಲ. ಆ ಸತ್ಯವನ್ನು ಕಂಡ್ಕೊಳ್ಳಿಕ್ಕೆ ಎಲ್ಲಿ ಹೋದ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲಿ ಹೋದ್ರು ನಮಗೆ ಗುರುತು ಪರಿಚಯ ಇರಬೇಕಾಗ್ತದೆ, ಎಲ್ಲ ಮಾಹಿತಿಗಳು ಲಭ್ಯ ಇದೆ. ಹೇಗೆ ಹೋದ, ಸುಮ್ಮನೆ ಇದನ್ನೆಲ್ಲ ಭಾವಿಸಿದ್ರೆ ಸಾಕು. ಸ್ವಲ್ಪ ಹೊತ್ತು ವಿವೇಕಾನಂದರ ಬುದ್ಧನಂಕರು, ಇವತ್ತು ಬುದ್ಧ ಜಯಂತಿ ಇರೋದ್ರಿಂದ ಬುದ್ಧನ್ನೇ ಧ್ಯಾನ ಮಾಡಬೇಕು. ಸ್ವಲ್ಪ ಬುದ್ಧಗಳಿರೋದ್ರಿಂದ ಬುದ್ಧನವರೆಗೂ ಹೋಗೋಕ್ಕಾಗದೆ ಇದ್ರೆ ವಿವೇಕಾನಂದರು ಬಂದರೂ ಕೂಡ ಎಲ್ಲಪ್ಪ ಹೋದ, 150 ವರ್ಷದಿಂದ ಏನೂ ಇರಲಿಲ್ಲ. ಸ್ವಾಮಿ ವಿವೇಕಾನಂದರು ಅಮೆರಿಕ ಹೋಗಿನ ಮುಂಚೆ ಬಹುಶಃ ಬಾಂಬೆಯಲ್ಲಿ ಕಾಣಿಸುತ್ತೆ, ತುರಿಯಾನಂಜಿ ಬ್ರಹ್ಮಾನಂಜಿ ಎಲ್ಲ ಸೇರಿದಾಗ ಸಂಭಾಷಣೆ ಮಾಡ್ತಿರ್ತಾರೆ. ತುರಿಯಾನಂಜಿಗೆ ಹೇಳ್ತಾರೆ, ಇವನು ನರೇನ್ ಮಾತನಾಡ್ತಾ ಇರೋದನ್ನು ನೋಡಿದ್ರೆ ಬುದ್ಧ ಮಾತಾಡ್ದಂಗಿದೆ ಅಂತ ಹೇಳ್ತಾರೆ. ಏನ್ ಮಾತಾಡ್ತಿರ್ತಾರೆ ಅಂತಂದ್ರೆ, ನಾನು ಎಲ್ಲ ಮನುಷ್ಯರಲ್ಲಿ ಒಂದೇ, ನನ್ನ ಒಳಗಿನ ಚೈತನ್ಯವನ್ನೇ ಕಾಣ್ತಾ ಇದ್ದೀನಿ ಅಂತ. ಅದು ಹೇಗೆ ಸಾಧ್ಯ? ಎಷ್ಟು ನಮಗೆ ಬೇರೆ ಬೇರೆ ಎಲ್ಲ ಕಾಣಿಸ್ತಾ ಇದೆ, ನನಗಂಕರು ಕಾಣಿಸ್ತಾ ಇದೆ ಸ್ಪಷ್ಟವಾಗಿ, ಇವ್ರು ಬೇರೆ ನಾವು ಬೇರೆ ಅಂತ. ವಿವೇಕಾನಂದರಿಗೆ 2 ಕಾಣಿಸ್ತಾನೆ ಇಲ್ಲ. ಮತ್ತೆ ಇನ್ನೂ ಒಂದು ಹೇಳ್ತಾರೆ, ಹರಿಬಾಯ್ ಅಲ್ಲೇನ ನಡೀತಾ ಇದೆ, ನನಗೆ ನಡೀತಾ ಇದೆ ವ್ಯವಸ್ಥೆ ಅಂತ. ಒಂದೇ ಆತ್ಮ ಮತ್ತೊಂದು ಕಡೆ ಹೇಳ್ತಾರೆ. ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತೀವ್ರವಾದಂಥ ಸೆಣಸಾಟ, ಬಾಹ್ಯ ಸೆಣಸಾಟ ಮತ್ತೆ ಆಂತರಿಕ ಸೆಣಸಾಟ, ಹೋರಾಟ. ಅದರಲ್ಲಿ ನಾವು ಸ್ವಲ್ಪ ಒಂಚೂರು ಮೌನವಾಗಿ ಮತ್ತೆ ಪ್ರೀತಿಯಿಂದ, ಸ್ವಾಮೀಜಿ ಹೇಳ್ತಾರಲ್ಲ, ಪ್ಯೂರಿಟಿ, ಪೇಷನ್ಸ್, ಪರ್ಸಿವರೆನ್ಸ್, ದೀಸ್ ಆಲ್ ಆರ್ 3 ಥಿಂಗ್ಸ್ ಟು ಗೆಟ್ ದಿ ಸಕ್ಸಸ್ ಅಂಡ್ ಅಬೌವ್ ಆಲ್ ಲವ್. ಪ್ಯೂರಿಟಿ ಅಂದರೆ ಪವಿತ್ರವಾಗಿರಬೇಕು, ನೋ ಕಾಂಪ್ರಮೈಸ್ ಅಟ್ ಆಲ್, ಪವಿತ್ರವಾಗಿರಬೇಕು. ನೀವು ಗೃಹಸ್ಥ ಜೀವನದಲ್ಲಿ ಪವಿತ್ರ ಆಗಿದ್ದರೆ, ನಾವು ಸನ್ಯಾಸ ಜೀವನದಲ್ಲಿ ಪವಿತ್ರ ಆಗಿದ್ದೇವೆ, ಪವಿತ್ರ ಮೂರ್ತಿಗಳಾಗಿರಬೇಕು. ಮತ್ತೆ ಅವ್ರು ಹೇಳೋದು ಪ್ಯೂರಿಟಿ, ಪೇಷನ್ಸು, ಸಹಿಸ್ಕೋಬೇಕು. ನಾವು ಪ್ರಾಮಾಣಿಕವಾಗಿ ಯಾಕೆ ಸಹಿಸ್ಕೊಳ್ತಿರ್ತೀವಿ ಅಂತಂದ್ರೆ, ಸತ್ಯಕ್ಕೋಸ್ಕರನೋ ಲಾಭಕ್ಕೋಸ್ಕರನೋ ಅಂತನೂ ಕೂಡ ವಿಶ್ಲೇಷಣೆ ಮಾಡ್ಕೋಬೇಕು. ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ನೀವು ಅಂತಂತಂದ್ರೆ, ಏನಾದ್ರು ಲಾಭ ಇದೆಯೋ ಅಥವಾ ಪ್ರೀತಿ ಬೇಕಾಗಿದೆಯೋ ಅಂತ, ಏನೋ ಒಂದು ಆಶೀರ್ವಾದ ಬೇಕು, ಏನೋ ಒಂದು ಕೃಪೆ ಬೇಕು, ಭಗವತ್ ಕೃಪೆ ಬೇಕು ಅಂತಿದೆಯೋ, ಏನೋ ಲಾಭ ಬೇಕು, ನಮ್ಮ ಬಿಸ್ನೆಸ್ ನಡೆಯುತ್ತೋ ಅಂತ. ಇದೆಲ್ಲ ನಾವು ಆತ್ಮ ನಿರೀಕ್ಷಣೆ ಮಾಡ್ಕೋಬೇಕು. ಇದೆಲ್ಲವೂ ಕೂಡ ಆತ್ಮ ನಿರೀಕ್ಷಣೆ ಮಾಡ್ಕೋಬೇಕು. ಇದೆಲ್ಲ ಇಚ್ಛೆ ಇರೋರು. ಆಮೇಲೆ ಪೇಷನ್ಸ್ ಆದ್ಮೇಲೆ ಪರ್ಸಿವರೆನ್ಸ್ ಅಂತಾರೆ, ಹೋರಾಟ ಅಂತ. ಈ ಪ್ಯೂರಿಟಿ, ಪೇಷನ್ಸ್, ಪರ್ಸಿವರೆನ್ಸ್ ನಲ್ಲಿ ಸ್ವಾಮೀಜಿ ಇನ್ನೊಂದು ಬ್ಯೂಟಿಫುಲ್ ವರ್ಡ್ಸ್ ಇರಿಸಿದ್ದಾರೆ. ದೀಸ್ ಆಲ್ ಆರ್ 3 ಥಿಂಗ್ಸ್ ಟು ಗೆಟ್ ದಿಸ್ ಸಕ್ಸಸ್ ಅಂಡ್ ಅಬೌವ್ ಆಲ್ ಲವ್ ಅಂತ ಹೇಳಿದ್ದಾರೆ. ಪ್ರೀತಿ ಅಂತ. ಇವತ್ತು ಆಶ್ರಮಕ್ಕೆ ಬಂದ ಭಕ್ತರುಗಳು ಪ್ರೀತಿ ಅಂದ್ರೆ ಏನು ಅಂತ, ಅವನು ಹುಡುಗ ಇಲ್ಲ ಅಂತಂದ, ನಿಮ್ಗೆ ಮದುವೆ ಆಗಿದೆಯೇನೋ ಅಂತ ಕೇಳಿದೆ ನಾನು. ಇಲ್ಲ ಆಗಿದೆ ಸ್ವಾಮೀಜಿ ಅಂತ ಹೇಳ್ದ. ನೀವು ಮದುವೆ ಆಗಿಲ್ಲ ಅಂತ ಗೊತ್ತಿಲ್ಲ ಅಂತಂದ್ರೆ ಈ ಪ್ರೀತಿ ಅಂತಂದ್ರೆ ನೀನು ಹೆಂಡತಿಗೋಗಿ ಹೇಳಿಯಾ ಅಂತ ಹೇಳಿದೆ ನಾನು. ಪ್ರೀತಿ ಅಂದ್ರೇನೆ ಗಂಡ ಹೆಂಡತಿಗೆ ಪ್ರೀತಿ ಅನ್ನೋದು ಗೊತ್ತಿರ್ಲಿಲ್ಲ ಅಂದ್ರೆ, ಗಂಡ ಹೆಂಡತಿಗೆ ಮಕ್ಕಳ ಪ್ರೀತಿ ಅನ್ನೋದು ಗೊತ್ತಿರ್ಲಿಲ್ಲ ಅಂತಂದ್ರೆ, ಏನ್ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ.
ಎಂತ ಅಪೂರ್ವವಾದ ಸಂಸಾರ ಚೌಕಟ್ಟನ್ನ ಮಾಡಿಕೊಂಡು ಒಂದು ಗಂಡ ಒಂದು ಹೆಂಡತಿ ಇರ್ಲಿ, ಒಂದ್ ಸ್ವಲ್ಪ ಭೋಗ ಇದ್ರು ಕೂಡ ಎಂತಹ ಅಪೂರ್ವವಾದಂತ ಪ್ರೀತಿ ಅಂದ್ರೆ ಗೊತ್ತಿಲ್ಲ. 30 ವರ್ಷ ಆಗಿದ್ದು ಇಬ್ರು ದಂಪತಿಗಳ ಆಶ್ರಮಕ್ಕೆ ಬಂದು ಮನಸ್ಸು ಬಿಚ್ಚಿ ಮಾತಾಡೋದಿಲ್ಲ ಸ್ವಾಮೀಜಿ ನೀವೇ ಹೇಳಿ ಅಂತ. ಇನ್ನು 30 ವರ್ಷಕ್ಕೆ ನಾನೇನು ಹೇಳೋದು ಮನಸ್ಸು ಬಿಚ್ಚಿ ಮಾತಾಡೋದು, ಎಂಥದ್ದು ಕಷ್ಟ. ಆದ್ರೆ ಅದು ಬೇರೆ, ಇದು ತಮಾಷೆ ವಸ್ತು ಆದ್ರೂ ಕೂಡ ಏನ್ ಪ್ರೀತಿಸಿದ್ರು ಅಂತ ಬೇಜಾರು ಮಾಡ್ಕೋಬೇಡಿ, ನಿಮಗೂ ಎಲ್ಲೂ ಸಿಕ್ಕಿಲ್ಲ, ಅದು ಇಲ್ಲೇ ಬರೋದು. ಇದೊಂದು ಅಪೂರ್ವವಾದಂತು. ಶಾರದಾ ಮಾತೆ ತೋರಿಸಿದ ಪ್ರೀತಿ ಭೂಮಿ ಮೇಲೆ ತೋರ್ಸಕ್ಕಾಗತ್ತೇನು? ಶಾರದಾ ಮಾತೆ ಯಾರ್ರಿ ಅಂತಂದ್ರೆ ಬೇಕಾದವ್ರನ್ನ ಪ್ರೀತಿಸಿದಲ್ಲ, ಬ್ಯಾಡ ಅಂದವ್ರನ್ನೆಲ್ಲ ಪ್ರೀತಿಸಿದವ್ರು ಅವರು. ಹುಚ್ಚಾಸ್ಪತ್ರೆ ಎಲ್ಲ ಇತ್ತಲ್ಲಿ. ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟ ಇದೆ. ಹಾಗೆ ಆ ಬುದ್ಧ ಚಲಿಸ್ಕೊಂಡು ಹೋದ, ಪ್ರೀತಿಸ್ಲಿಕ್ಕಲ್ಲ, ಅನ್ವೇಷಣೆ ಮಾಡ್ಲಿಕ್ಕೆ. ತಾನು ಸಂಪಾದನೆ ಮಾಡ್ಕೊಂಡ್ಮೇಲೆ ಏನಾದ್ರು ಕೊಡ್ಬೋದು ತಾನೇ. ಭಿಕ್ಷುಕ ಏನು ಕೊಡೋಕ್ಕಾಗುತ್ತೆ? ತಾನು ಸಂಪಾದನೆ ಮಾಡ್ಕೊಂಡ 10-12 ವರ್ಷ, ಅದೆಲ್ಲ ಸ್ವಾಮೀಜಿ ಅವ್ರು ಹೇಳ್ತಾರೆ, ಏನೆಲ್ಲ ಸಾಧನೆ ಮಾಡ್ದ. ಮೂವಿನೂ ಇದೆ. ನೀವು ತಗೋ ಬುದ್ಧ ಅಂತ ಒಂದು ಹಾಕಿದ್ರೆ ಒಂದು 3 ಗಂಟೆ ಒಳ್ಳೆ ಫಿಲ್ಮ್ ಇದೆ, ಬಹಳ ಅದ್ಭುತವಾಗಿದೆ. ಅದೆಲ್ಲ ನಾವು ಪ್ಯೂರಿಟಿ, ಪವಿತ್ರವಾಗಿರಬೇಕು, ಪ್ರೀತಿ ಇರಬೇಕು, ಸಹನೆ ಇರಬೇಕು, ಪ್ರೀತಿ ಇರಬೇಕು, ಹೋರಾಟ ಮಾಡ್ತಿರ್ಬೇಕು, ಪ್ರೀತಿ ಇರಬೇಕು. ಇದೆಲ್ಲ ಸಾಧನೆ ಮಾಡ್ತಾ ಇದ್ರಂದ್ರೆ ಖಂಡಿತವಾಗೂ ಬುದ್ಧ. ನಾವು ಕೂಡ ಬುದ್ಧ ಅಂತಂದ್ರೆ ಅವನಿಗೆ ಹೆಸರು ಕೊಟ್ಬಿಟ್ಟಿದ್ದೀವಿ ನಾವು. ಈಗ ಗದಾಧರನಿಗೆ ರಾಮಕೃಷ್ಣ ಅಂತ ಹೆಸರು ಬಂತು, ರಾಮಕೃಷ್ಣರೇ ಹೆಸರಾಗ್ಬಿಡ್ತು. ನರೇಂದ್ರನ್ಗೆ ವಿವೇಕಾನಂದ ಅಂತ. ಏನೋ ವಿವೇಕ ಇರಬೇಕು ಎಲ್ಲದಕ್ಕೂ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿವೇಕ ಇರಬೇಕು. ಆನಂದ ಸಿಗ್ಬೇಕು ನೋಡಿ. ವಿವೇಕ ಪ್ಲಸ್ ಆನಂದ, ವಿವೇಕಾನಂದ. ಆನಂದ ಬೇಕು, ಆನಂದವಾಗಿರ್ಬೇಕು ಅಂತ ಹೇಳ್ತಿರ್ತೀವಿ. ಅವಿವೇಕದ ಕೆಲಸ ಮಾಡಿದ್ರೆ ಆನಂದ ಹೇಗೆ ಸಿಗುತ್ತೆ? ವಿವೇಕ ಇದ್ರೆ ಮಾತ್ರ ಆನಂದ ಸಿಗುತ್ತೆ. ವಿವೇಕ ಅನ್ನುವಂಥದ್ದನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಇದನ್ನೇ ಮಾಡಬೇಕು, ಇದನ್ನೇ ಚಿಂತನೆ ಮಾಡಬೇಕು ಅಂತ. ಆ ಬುದ್ಧನ ಬಗ್ಗೆ ನಾವು ಎಷ್ಟು ಧ್ಯಾನಿಸಿದ್ರೂ ಕಡಿಮೆ. ಹಾಗೆಯೇ ಸ್ವಾಮಿ ವಿವೇಕಾನಂದರು ಅವರು ಕೂಡ ಈ ಪ್ಯೂರಿಟಿ, ಪೇಷನ್ಸ್, ಪರ್ಸಿವರೆನ್ಸ್, ದೀಸ್ ಆರ್ 3 ಥಿಂಗ್ಸ್ ಟು ಗೆಟ್ ಲವ್ ಅಂತ. ಅದೊಂದು ಅಪೂರ್ವ ಅಂತ. ಅವನು ಕೂಡ ತಾನು ಸಂಪಾದನೆ ಮಾಡಿಕೊಂಡು ಬುದ್ಧ ಸುಮ್ಮನೆ ಹೋಗ್ತಾ ಇದ್ದ, ಎಲ್ಲೋ ಒಂದ್ ಕಡೆ ನಿಂತ್ಕೊಳ್ಳಿಲ್ಲ. ಎಂತೆಂಥ ರಾಜಮಹಾರಾಜರೆಲ್ಲ ಆತನ ಪದತಲದಲ್ಲಿ ಬಂದು ಕೂತ್ಕೊಳ್ತಿದ್ರು. ಯಾವ ಶಾಸ್ತ್ರಗಳನ್ನೇ ಒಪ್ಪಲಿಲ್ಲ ಆತ. ಏನು ನಾವು ವೇದಾಂತ ಅಂತ ಹೇಳ್ತೀವೋ ಅದನ್ನು ಒಪ್ಪಲೇ ಇಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಆ ವಿಷಯದಲ್ಲಿ ಆತನನ್ನು ಒಪ್ಪಲೇ ಇಲ್ಲ. ಆದರೆ ಸ್ವಾಮಿ ವಿವೇಕಾನಂದರು ಅವನನ್ನು ಬಹಳ ಇಷ್ಟಪಡ್ತಾರೆ. ಏನಪ್ಪ ಇವನಂತ ಒಂದು ಆಸೆ ಇಲ್ಲೇ ಇರೋನು ಇವನೇ ಅಂತ, ಒಂದೇ ಒಂದು ಆಸೆ ಇಲ್ಲೇ ಇರೋನು ಬುದ್ಧ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಒಂದು ಆಸೆ ಇಲ್ಲದೆ ಇರೋದು ಹೇಗೆ? ಸತ್ಯವನ್ನು ತಿಳ್ಕೊಬೇಕು ಅನ್ನೋನಿಗೆ ಆಸೆ ಹೆಂಗಿರುತ್ತೆ? ರಾಮಕೃಷ್ಣ ಪರಮಹಂಸರಿಗೆ ಆಸೆ ಹೆಂಗಿರುತ್ತೆ? ಇರಲಿ, ಅದು ದೊಡ್ಡ ದೊಡ್ಡ ವಿಚಾರಗಳನ್ನ ಮಾಡಿದ್ರೆ, ದೊಡ್ಡದನ್ನು ಭಾವಿಸಿದ್ರೆ ನಮ್ಮ ಮನಸ್ಸು ಕೂಡ ಅಲ್ಲಿ ಹರಿಲಿಕ್ಕೆ ಪ್ರೇರಣೆ ಸಿಗುತ್ತೆ. ನಮಗೆ ಭಗವಾನ್ ಬುದ್ಧ ಚೈತನ್ಯ ನೀಡಲಿ, ನಮ್ಮೊಳಗಿನ ಒಂದು ಅಂಧಕಾರವನ್ನ ನಿವಾರಣೆ ಮಾಡಲಿ, ಮನಸ್ಸಿನ ಎಲ್ಲ ತಾಪಗಳನ್ನು, ಏನೋ ಒಂದು ಸಾತ್ವಿಕವಾದ ಗುರುತನ್ನ ಎಷ್ಟು ಕಟ್ಟಡಗಳು ಎಲ್ಲ ಕಟ್ಟಿ ಎಲ್ಲ ಮುಗಿಸ್ಕೊಂಡು 1000 ವರ್ಷಗಳಿಂದ ಕಟ್ಕೊಂಡು ಬರ್ತಿರ್ತಾರೆ. ಅದರ ಒಳಗಡೆ ಏನೋ ಒಂದು ದಿವ್ಯವಾದಂತಹ ಆನಂದವನ್ನ ಕಟ್ಕೋಬೇಕಾಗಿ ನಾನಾ ರೀತಿಯಲ್ಲಿ ನಾವು ಅದಕ್ಕೆ ಸಾಧನೆ ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಸ್ವಾಮೀಜಿಯವರು ಎಲ್ಲ ನಮಗೆ ಸಾಕಷ್ಟು ಸರಿಯಾದ ನಿಖರವಾದಂತಹ ಮಾರ್ಗದರ್ಶನ ನಿಮಗೆಲ್ಲ ಮಾಡ್ತಿದ್ದಾರೆ. ಇಲ್ಲಿದ್ರೆ ಇದೆಲ್ಲ ಇಷ್ಟೊಂದು ಮಹಾಮಹಿಮಾನ್ವಿತ ಭಕ್ತರು ತಾವೆಲ್ಲರೂ ಕೂಡ, ಸಾಕಷ್ಟು ಪ್ರಬುದ್ಧ ಭಕ್ತರು, ತಿಳುವಳಿಕಸ್ಥ ಭಕ್ತರು, ದೊಡ್ಡ ಗಣ್ಯ ಮಾನ್ಯರೆಲ್ಲ ಇಲ್ಲಿ ಬಂದು ಕೂತ್ಕೊಳ್ಳೋದು ಅಂತಂದ್ರೆ ಸಾಮಾನ್ಯ ಅಲ್ಲ. ಪೂಜ್ಯ ಸ್ವಾಮಿ ಪ್ರಕಾಶಾನಂದಜಿಯವರ ನಿರಂತರವಾದ ಪರಿಶ್ರಮದ ಫಲ ಮತ್ತು ಅದನ್ನು ಗ್ರಹಿಸುವ ನಿಮ್ಮ ಸಾಮರ್ಥ್ಯ. ಒಂದೇ ಆಗೋದಿಲ್ಲ, ಅದೆಲ್ಲರೂ ಬಂದಿಲ್ವಲ್ಲ. ನಿಮ್ಮಲ್ಲಿ ಆ ಗ್ರಹಿಸುವ ಸಾಮರ್ಥ್ಯ, ಅದನ್ನು ಗುರುತಿಸುವ ಸಾಮರ್ಥ್ಯ ನಿಮ್ಮಲ್ಲಿದೆ. ವಜ್ರದ ಬೆಲೆ ವಜ್ರದ ವ್ಯಾಪಾರಿಗೆ ಗೊತ್ತಾಗುತ್ತೆ. ಅವರು ವಜ್ರ ಅಂತ ಗುರುತಿಸಿರುವ ವಜ್ರ ವ್ಯಾಪಾರಿಗಳು ನೀವೆಲ್ಲ. ಚಪ್ಪಾಳೆ ತಟ್ಕೊಳ್ಳಿಲ್ಲ ನೀವು. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ.